ಗೀತಾ ಗೀತಾ ನಿಮಗೆ ಕೈ ಮುಗಿತೀನಿ ಸರ್, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ. ನಗೋ ಗಂಡಸ್ರನ್ನ ಅಳೋ ಹೆಂಗಸ್ರನ್ನ ಯಾವತ್ತೂ ನಂಬಾರ್ದು. ನಿಮ್ಮನ್ನ ಪರೀಕ್ಷೆ ಮಾಡ್ತೀನಿ. ಪೊಲೀಸ್ರಲ್ಲ ಅಂತ ನಂಬಿಕೆ ಬಂದ್ರೆ ಬಿಡ್ತೀನಿ, ಇಲ್ಲ ಅಂತ ಅಂದ್ರೆ ಅವ್ನು ಕರ್ಕೊಂಡೋಗ ಪಕ್ಕಕ್ಕೆ. ಬಿಡ್ರಿ ಸರ್, ಪ್ಲೀಸ್ ಸರ್. ವಿಜಿ ವಿಜಿ ಗೀತಾ ವಿಜಿ 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 ಏಯ್ ಕಂಟ್ಲರ್ ಕೈಬೇಡ ಮೇ. ನಿಜ ಹೇಳೋ, ಯಾರು ನೀನು? ನಿಜವಾಗ್ಲೂ ಸರ್, ನಾನೊಬ್ಳು ಕಾಲೇಜ್ ಸ್ಟೂಡೆಂಟ್. ಅಂಜಲಿ ಬೆಟ್ಟ ನೋಡೋದಕ್ಕೆ ಕಾಲೇಜಿಂದ ಟ್ರಿಪ್ಪಿಗೆ ಬಂದಿದ್ವಿ. ಬೆಟ್ಟದಿಂದ ಕಾಲ್ ಜಾರಿ ಬಿದ್ಬಿಟ್ಟೆ. ಅವನು ನನ್ನ ಫ್ರೆಂಡು ಸರ್. ನನ್ನ ಹುಡ್ಕೊಂಡು ಕಾಡೊಳಗೆ ಬಂದ. ಈಗ ಕಾಡಿಂದ ಹೊರಗೋಗಕ್ಕೆ ದಾರಿ ಹುಡುಕ್ತಾ ಇದ್ದೀವಿ, ಗೊತ್ತಾಗ್ತಿಲ್ಲ ಸರ್. ಅವನು ನೀನ್ ಹೇಳ್ದಂಗೆ ಹೇಳಿದ್ರೆ ಮಾತ್ರ ಸತ್ಯ ಅಂತ ನಂಬೋದು, ಇಲ್ಲ ಅಂದ್ರೆ ಏಯ್ ಈಗ ನಿನ್ ಸರ್ದಿ. ಸತ್ಯ ಹೇಳಿದ್ರೆ ಕಾಡ್ ಕಳೆದು ನಾಡ್ಗೋಗ್ತೀಯ, ಸುಳ್ಳು ಹೇಳಿದ್ರೆ ಈ ಕಾಳಪ್ಪ ಹಿಡಿದಿರೋ ಬಂದೂಕು ಕೆಂಡ ಉಗುಳುತ್ತೆ. ಹೇಳು, ಯಾರು ನೀನು? ನಾನು ಇವಳು ಗಂಡ ಹೆಂಡ್ತಿ ಸರ್. ಇವಳು ಕಾಡಲ್ಲಿ ತಪ್ಪಿಸ್ಕೊಂಡ್ಲು, ಇವಳನ್ನ ಹುಡ್ಕೊಂಡು ನಾನು ಇಲ್ಲಿಗೆ ಬಂದೆ. ಹೊರಗಡೆ ಹೋಗಿ ದಾರಿ ಹುಡುಕ್ತಾ ಇದ್ದೀವಿ. ಏಯ್, ನಿನಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯಾ? ನಾನು ನೀನು ಗಂಡ ಹೆಂಡ್ತಿ ಅಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಗಂಡ ಹೆಂಡ್ತಿ ಫ್ರೆಂಡ್ಸ್. 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 ಗಂಡ ಹೆಂಡ್ತಿ ಫ್ರೆಂಡ್ಸ್. ಗಂಡ ಹೆಂಡ್ತಿ ಫ್ರೆಂಡ್ಸ್ ಅಂದೆ ತಾನೆ? ಗಂಡ ಹೆಂಡ್ತಿ. ಒಂಥರ ಅವಳು ಒಂಥರ ಹೇಳ್ತಾವಳೆ ಅಂದ್ರೆ ಖಂಡಿತ ನೀವು ಪೊಲೀಸ್ರೇ? ಇಲ್ಲ ಸರ್, ನಾವು ಪೊಲೀಸರಲ್ಲ. ದಂತೆ ಕುದ್ರೆ ಇವ್ರಿಬ್ಬರಿಗೆ ಕಂಡು ಬಟ್ಟೆ ಕಟ್ಟಿ ನಮ್ಮ ಅಡ್ಡ ಕೆಳಕ ಬಂದ್ರು. ಬಿಡ್ರೋ, ಏಯ್ ನನ್ನ ಕೈ ಬಿಡಿ ಪ್ಲೀಸ್. ಬಿಡ್ರೋ ಸರ್, ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಗೀತಾ, ನಾವೇನು ಮಾಡಿಲ್ಲ ಸರ್. ಸರ್ ಬಿಡಿ ಸರ್, ಪ್ಲೀಸ್ ಸರ್. ಮಾತು ಕೇಳಿ ಸರ್, ಪ್ಲೀಸ್ ಸರ್, ನಾವು ಪೊಲೀಸರಲ್ಲ ಸರ್. ಪ್ಲೀಸ್ ಬಿಡಿ ನನ್ನ. ಏನ್ರಿ ಹೇಳ್ತಾ ಇದೀರಾ? ನೋ. ಹೌದೇನ್ರಿ, ಈಗೇನ್ ಮಾಡೋದು? ಏನ್ ಮಾಡೋದು? ಈಗ ಫೋರ್ಸ್ ಕಾಡೊಳಗಡೆ ಹೋಗುತ್ತೆ, ಹುಡುಕಾಟ ಶುರು ಆಗುತ್ತೆ. ಅಲ್ಲ ಭಾವಜಿ, ಒಳ್ಳೇದಾಯ್ತಲ್ವಾ? ಅಲ್ಲ ನೀವು ತಾನೇ ಹೇಳ್ತಿದ್ದು ಫೋರ್ಸ್ ಹೋಗ್ಬೇಕು ಅಂತ. ಅವ್ರು ತಾನೇ ಮೀನಮೇಶ ಎಣಿಸ್ತಿದ್ದು. ಇವಾಗ ಹೋಗ್ತಿದ್ದಾರೆ. ಅದೇ ನನ್ನ ಆತಂಕಕ್ಕೆ ಕಾರಣ ಆಗಿರೋದು. ಅದ್ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ಆ ಕಾಡಲ್ಲಿ ಮಿಸ್ ಆದವ್ರನ್ನ ಹುಡ್ಕೋಕ್ ಹೋದಾಗ ಸಿಕ್ಕಿರೋದು ಒಂದೇ ರಿಸಲ್ಟ್, ಅದು ಮಿಸ್ ಆಗಿರೋರು ಡೆಡ್ ಬಾಡಿ. ನನಗೆ ತುಂಬ ಭಯ ಆಗ್ತಿದೆ ಬಾನು. ನಮ್ಮ ಗೀತಾ ವಿಜಯ್ಗೂ ಹಾಗೆ ನಾನು
ಯಾಕ್ರಿ ಹಾಗೆ ಕೆಟ್ಟದನ್ನ ಯೋಚನೆ ಮಾಡಿ ಮನ್ಸು ಕೆಡಿಸ್ಕೊತಿದ್ದೀರಾ? ಹಾಗೇನೂ ಆಗಿರೋದಿಲ್ಲ. ಕಾಡಿಗೆ ಹೋದ ಮಾತ್ರಕ್ಕೆ ಡೆಡ್ ಬಾಡಿನೇ ಸಿಗ್ಬೇಕಾ? ನೋನು, ಗೀತಾ ವಿಜಿ ಇಬ್ರು ಸೇಫ್ ಆಗಿ ಮನೆಗೆ ಬರ್ತಾರೆ. ಹಾಗಂತ ನನ್ನ ಮನ್ಸು ಹೇಳ್ತಾ ಇದೆ. ಕಿಲಾಡಿ ತಂಗಿಯಮ್ಮ, ಈಗಷ್ಟೇ ನನ್ನ ಹತ್ರ ಅವರ ಶವ ಸಿಗುತ್ತೆ ಅಂತ ಹೇಳಿ ಈಗ ತವ ಮೇಲೆ ದೋಸೆ ಮಗ್ಚೋ ಥರ ಮಾತು ತಿರುಗಿಸ್ತಿದ್ಯಲ್ಲ ನೀನು. ಯಾಕೋ ನನಗೆ ಸಮಾಧಾನನೇ ಆಗ್ತಾ ಇಲ್ಲ ಬಾನು. ನನಗೆ ಗೀತಾ ವಿಜಿ ಸೇಫ್ ಆಗಿದ್ದಾರೆ ಅಂತ ಗೊತ್ತಾಗಬೇಕು. ಆಗಲೇ ಈ ನನ್ನ ಕೆಟ್ಟಿರೋ ಮನಸ್ಸು ಸರಿ ಹೋಗುತ್ತೆ. ನಿನ್ನೆ ಅವರು ಕಾಡಲ್ಲಿರೋ ವಿಷಯ ಕೇಳಿ ತುಂಬ ಖುಷಿ ಆಯಿತು. ಹುಡುಕಾಟ ಸುಲಭ ಆಗುತ್ತೆ ಅಂತ ಅನ್ಕೊಂಡೆ. ಆದರೆ ಈಗ ಆ ಭಯಾನಕವಾದ ಕಾಡಲ್ಲಿ ಅವ್ರು ಯಾಕಾದ್ರೂ ಹೋಗಿದಾರೋ ಅನ್ನಿಸ್ತಾ ಇದೆ. ಅದೆಲ್ಲಿದಾರೋ, ಅವ್ರಿಗೆ ಏನಾಗಿದೆಯೋ, ಅವ್ರು ಅದು ಹೇಗಿದಾರೋ ಅನ್ನೋದೇ ನನಗೆ ಚಿಂತೆ ಆಗಿದೆ ಬಾನು, ಚಿಂತೆ ಆಗಿದೆ. ಏನು ಆಗಿಲ್ಲ ಅಂತ ನಿರಾಳವಾಗಿರೋದಕ್ಕೂ ಆಗ್ತಾ ಇಲ್ಲ, ಕೆಟ್ಟದ್ದನ್ನ ಊಹಿಸ್ಕೊಡೋದಕ್ಕೂ ಆಗ್ತಾ ಇಲ್ಲ ಬಾನು. ಈ ತಂಗಿಯಮ್ಮನ ಮನಸ್ಸಲ್ಲಿ ಏನು ಓಡ್ತಾ ಇದೆ? ಒಟ್ಟಿನಲ್ಲಿ ಭಾವಜಿ ಕಣ್ಣೀರಲ್ಲಿ ಇವಳು ಕನಸಿನ ಧ್ವನಿ ನಡೆಸ್ತಿರೋದಂತೂ ಸತ್ಯ. ಮೊದಲೇ ದಾರಿ ಗೊತ್ತಾಗ್ತಾ ಇರಲಿಲ್ಲ, ಈಗ ಕಣ್ಣಿಗೆ ಬೇರೆ ಪಟ್ಟಿ ಕಟ್ಟಿದ್ದೀರ. ಎಲ್ಲ ಕರ್ಕೊಂಡು ಹೋಗ್ತಿದ್ದೀರ ಹೇಳ್ರಪ್ಪ? ಎಲ್ಲ ಕರೆಕ್ಟಾಗಿ ಇತ್ತು. ನಾನು ನಿಜ ಹೇಳಿದ್ದೀನಿ ಅಂತಲೂ ಅನಿಸಿತ್ತು. ನಮ್ಮನ್ನ ಬಿಟ್ಟು ಕಳಿಸ್ತಿದ್ರು. ನೀನಿದೆಯಲ್ಲ, ನೀನು ಎಲ್ಲ ಹಾಳು ಮಾಡಿದೆ. ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಿ ಈಗ ನೋಡು. ಸುಮ್ಮನೆ ಗೀತಾ, ನೀವೇ ಬಿಡ್ರಿ ಒಂದು ನಿಮಿಷ. ಸ್ವಲ್ಪ ಇರಪ್ಪ, ನನ್ನ ಹೆಂಡತಿ ಹತ್ರ ಸ್ವಲ್ಪ ಮಾತಾಡಕ್ ಬಿಡು. ಹಾಗಂತ ಸುಳ್ಳು ಹೇಳಕ್ಕಾಗತ್ತಾ? ನೀವ್ಯಾಕೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಸುಳ್ಳು ಹೇಳಿದ್ರೆ? ಯಾಕಂದ್ರೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ ವಿಜಿ, ನಾವಿಬ್ರು ಗಂಡ ಹೆಂಡತಿನೇ ಗೀತಾ. ಫ್ರೆಂಡ್ಸ್. ಬರೀ ಫ್ರೆಂಡ್ಸ್ ಅಲ್ಲ, ಗಂಡ ಹೆಂಡತಿ ಅಲ್ಲ, ಫ್ರೆಂಡ್ಸ್ ಅಷ್ಟೇ ವಿಜಿ. ಗಂಡ ಹೆಂಡತಿ, ಗಂಡ ಹೆಂಡತಿ, ಗಂಡ ಹಾಕ್ಬಿಡ್ರು. ಇಬ್ರು ಒಳ್ಳೆ ನ್ಯೂಸ್ ಚಾನೆಲ್ ಕುಂತ್ಕೊಂಡೆ ಕಿತ್ತಾಡ್ತಾ ಇದ್ದೀರಲ್ಲ. ಇಬ್ರು ಬಾಯಿಂದ ಒಂದು ಉಸಿರು ಆಚೆಗೆ ಬಂದ್ರು ಚೆನ್ನಾಗಿರಕ್ಕಿಲ್ಲ. ಧ್ವನಿ ಪೆಟ್ಟಿಗೆನ ಕಿತ್ತಿ ಬಿಸಾಕ್ತೀನಿ. ಗೀತಾ, ನೀನೇನು ಯೋಚನೆ ಮಾಡಬೇಡ. ಇವ್ರು ನನ್ನ ಕಣ್ಪಟ್ಟಿನ ಬಿಚ್ಚಿದ್ಮೇಲೆ ಅಕ್ಕಪಕ್ಕದಲ್ಲಿರೋ ಯಾವ್ದನ್ನ ಕಲ್ಲನ್ನು ಎತ್ಕೊಂಡು ಕಾಳಪ್ಪ ತಲೆ ಮೇಲೆ ಹಾಕ್ಬಿಡ್ತೀನಿ. ಆಮೇಲೆ ನಾವಿಬ್ರು ಎಸ್ಕೇಪ್ ಆಗ್ಬಿಡೋಣ, ಆಯ್ತಾ? ಓಕೆನಾ? ಓಕೆ ಕಣೋ. ಗೀತಾ, ಭಲೆ ಖತರ್ನಾಕ್ ನೀನು. ನನ್ನ ಹತ್ರನೇ ಬಂದು ನನ್ನ ತಲೆ ಮೇಲೆ ಕಲ್ಲಿ ಹತ್ತಕ್ಕೋ ಐಡಿಯಾ ಕೊಡ್ತೀಯಾ? ಸಾರ್, ನೀವಾ? ಸಾರಿ ಸರ್, ನಾನು ನನ್ನ ಹೆಂಡತಿ ಅಂದ್ಕೊಂಬಿಟ್ಟೆ. ವಿಜಿ, ಎಷ್ಟೆಲ್ಲ ಹೇಳ್ಬೇಕು ನಿನಗೆ? ನಾನು ನೀನು ಗಂಡ ಹೆಂಡತಿ ಅಲ್ಲ, ಫ್ರೆಂಡ್ಸ್. ಹೆಂಡತಿ, ಫ್ರೆಂಡ್ಸ್, ಹೆಂಡತಿ, ಫ್ರೆಂಡ್ಸ್. ಅಯ್ಯೋ ನನ್ನ ಮಕ್ಕಳ, ಬಲೆ ಆಟ ಆಡ್ತೀರಿ ಕಣ್ರೋ ನೀವು. ಸರ್ ಇದೇನು ಸರ್ ಗಟ್ಟಿಯಾಗಿದೆ? ಒಬ್ಬ ಹಾರ್ ಕಣ್ಣು ಕಣೋ. ಸರ್ 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 ಏನು ಮಾಡ್ತಿದ್ದೀರಾ ಸರ್? ನಾವು ಮಕ್ಕಳು ಸರ್. ನಾನು ನನ್ನ ಹೆಂಡತಿ ಮದುವೆ ಆಗಿ ಸಂಸಾರ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದೀವಿ ಸರ್.
ಎಂತವನ್ ಬಾಸ್ ಇವನು ಎಂಟನೇ ಮದುವೆ ಆಗ್ತಾನಂತೆ. ಹೆಂಡತಿ ಅಲ್ಲ ಫ್ರೆಂಡ್ಸು. ಎಂಟೆ ಫ್ರೆಂಡ್ಸ್. ಎಂಟೆ ಫ್ರೆಂಡ್ಸ್. ಎಂಟೆ ಫ್ರೆಂಡ್ಸ್. ಗುರುವಾರ ಅಂದ್ರೆ ಉಳಿದಿರೋದು 3 ದಿನ ಕಣೆ. ಗಂಡಿನ ಕಡೆಯವರು ಬಂದೇ ಬಿಡ್ತಾರೆ. ಆದರೆ ಅದು ಸಾಧ್ಯ ಇಲ್ಲ ಅಲ್ವಾ ರೀ? ಆಗಲ್ಲ ಅಂತ ಫೋನ್ ಮಾಡಿ ತಿಳಿಸ್ಬಿಡಿ. ಆಗಲ್ಲ ಅಂತ ಹೇಳ್ಬಿಡಿ. ಎಷ್ಟು ಸುಲಭವಾಗಿ ಐತೆ ಸುಶೀಲಾ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ನಾನೇ ಪತ್ರ ಬರೆದಿದ್ದೀನಿ. ಈಗ ಗುರುವಾರ ಬರೋದು ಬೇಡ ಅಂದ್ರೆ ಅವ್ರಿಗೆ ಅನುಮಾನ ಬರಲ್ವೇನೆ? ನಾನು ಏನ್ ಮಾಡ್ಲಿ? ಮೊದಲೇ ನಿನ್ನ ಮಗಳ ಜೀವನದಲ್ಲಿ ಏನೇನೋ ಆಗೋಗಿದೆ. ಇನ್ನು ಬರೋ ಸಂಬಂಧನ ಬೇಡ ಅನ್ನಕ್ಕಾಗುತ್ತೇನೆ. ಅವ್ರು ಬಂದ್ರು ಗೀತಾ ಮನೇಲಿ ಇರಲ್ವಲ್ಲ, ಆಗೇನು ಉತ್ತರ ಕೊಡ್ತೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ. ಗುರುವಾರ ಗಂಡಿನ ಕಡೆಯವರು ಬಂದಾಗ ಗೀತಾ ಇಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಕಾಫಿ ಇಟ್ಕೊಂಡು ನಿಂತಿರ್ಬೇಕು. ಇದೇನಾದ್ರೂ ನಡಿಲಿಲ್ಲ, ಮಚ್ಚ ತಗೊಂಡು ಮಂತ್ರಿ ಮನೆಯನ್ನ ಕತ್ತರಿಸಾಕ್ ಬರ್ತೀನಿ. ನೋಡ್ತಾ ಇರು. ಹೋಗಿ ಗೀತಿನ ಫೋಟೋ ಜಾತಕ 2 ತಗೊಂಡ್ ಬಾ. ಯಾಕ್ರಿ? ಅಧಿಕ ಪ್ರಸಂಗ ಮಾಡ್ಬೇಡ ಕಣೆ, ಹೇಳ್ದಷ್ಟು ಕೇಳು. ಎಲ್ಲ ನನ್ನ ಕರ್ಮ. ಅವಳೊಂದ್ ಕಡೆ ಪ್ರಾಣ ತಿಂತಾಳೆ, ಇವಳೊಂದ್ ಕಡೆ ಪ್ರಾಣ ತಿಂತಾಳೆ, ಎಲ್ಲ ಹೇಳಬೇಕು. ಆ ಗೀತಾ ನೀನು ಸೇರಿ ಅದೆಷ್ಟು ಹೊಟ್ಟೆ ಉರಿಸ್ತೀರೆ. ಬೇಗ ತಗೊಂಡ್ ಬಾರೇ. ರೀ ರೀ ಗೀತಾ, ನಿನ್ ಕಾಡಲ್ಲಿ ಎಲ್ಲಿದೆಯೋ ಹೇಗಿದೆಯೋ ಅನ್ನೋ ಆತಂಕ ಒಂದ್ ಕಡೆ ಆದ್ರೆ, ನಿನ್ ಮನೆಗೆ ಬಂದ್ರೆ ಇನ್ನೊಂದ್ ತರ ಆತಂಕ ಕಾಯ್ತಿದೆ. ಆದ್ರೆ ಕಾಡಲ್ಲಿ ನಿನ್ ಜೊತೆ ಅಳಿಯಂದ್ರಿದ್ದಾರೆ ಅನ್ನೋದೊಂದೇ ನನಗೆ ಸದ್ಯಕ್ಕಿರೋ ಧೈರ್ಯ. ಭಗವಂತ, ನೀನೇ ದಾರಿ ತೋರಿಸು. ನೋಡು, ನೀನ್ ಯಾರು ಅಂತ ಬಾಯಿ ಬಿಟ್ರೆ ಈ ಕಾಡಿನಿಂದ ಮುಕ್ತಿ ಸಿಗುತ್ತೆ. ಅದೇ ಸುಳ್ಳು ಬಗಲಿದ್ರೆ ಈ ಪ್ರಪಂಚದಿಂದನೇ ಮುಕ್ತಿ ಕೊಡಿಸ್ಬೇಕಾಗುತ್ತೆ. ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆ? ನಾವು ಕಾಲೇಜ್ ಸ್ಟೂಡೆಂಟು, ಟ್ರಿಪ್ ಬಂದಿರೋರು ಈ ಕಾಡಲ್ಲಿ ತಪ್ಪಿಸ್ಕೊಂಡಿದೀವಿ ಅಂತ. ಸತ್ಯ ಹೇಳ್ತಿದ್ರು ಯಾಕೆ ಇಷ್ಟೊಂದು ಸತಾಯಿಸ್ತಿದ್ದೀರಾ ನಮ್ಗೆ? ಹೌದು ಕಾಳಪ್ಪ ಸರ್, ನಾವಿಬ್ರು ಗಂಡ ಹೆಂಡತಿ ಅನ್ನೋದು ಎಷ್ಟು ಸತ್ಯನೋ ನಾವು ಸ್ಟೂಡೆಂಟ್ಸ್ ಅನ್ನೋದು ಅಷ್ಟೇ ಸತ್ಯ. ಮದುವೆ ಆಗಿ ಇಬ್ರು ಒಟ್ಟಿಗೆ ಓದ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಓದ್ತಾ ಮದುವೆ ಆಗ್ಬಿಟ್ವಿ. ಆದ್ರೆ ನಮ್ಮಿಬ್ರು ಸಂಸಾರ ಇನ್ನೂ ಶುರುವಾಗಿಲ್ಲ ಕಾಳಪ್ಪ ಸರ್. ನಾನಂತೂ ನನ್ನ ಮಕ್ಕಳು ಮೊಮ್ಮಕ್ಳಿಗೆಲ್ಲ ಹೆಸರು ನೋಡ್ಕೊಂಡ್ಬಿಟ್ಟಿದ್ದೀನಿ. ನಾವು ಎಳೆ ಜೀವಗಳು ಸಾರ್, ಕಾಡಲ್ಲಿ ಗುಂಡಿ ತೋಡಿ ಊತಾಕ್ಬೇಡಿ ಪ್ಲೀಸ್. ನೀನ್ ಹೆಂಡ್ತಿ ಅಂತ ಹೇಳಿದ್ರೆ ಅವಳಿಗೆ ಮೈ ಮೇಲೆ ಚೇಳರ್ದಂಗಾಗುತ್ತೆ. ಇದು ಶುದ್ಧ ಸುಳ್ಳು. ಏನ್ ಹೇಳ್ತಾ ಕೂದ್ರೆ? ಹೌದು ಬಾಸ್, ಫುಲ್ ಬೊಗಳೆ ಬಿಡ್ತಾ ಇದ್ದಾನೆ ಇವನು. ಹಂಗೇನಿಲ್ಲ ಕಾಳಪ್ಪ ಸರ್. ಮೊದ್ಲೇ ನನ್ನ ಹತ್ರ ಸತ್ಯ ಹೇಳಿದ್ರೆ ಪ್ರಾಣ ಭಿಕ್ಷೆ ಕೊಟ್ಟು ಕಳಿಸ್ತಾ ಇದ್ದೆ. ಆದ್ರೆ ಈ ಕಾಡುಗಳ ಕಾಳಪ್ಪನ ಹತ್ರನೇ ಆಡಾಗಲೇ ಸುಳ್ಳು ಹೇಳ್ತಾ ಇದ್ಯಾ. ಈ ಕಾಡುಗಳ ಕಾಳಪ್ಪನ ಹತ್ರ ಸುಳ್ಳು ಹೇಳಿ ಜೀವನನ ನರಕ ಮಾಡ್ಕೊಂಡ್ಬಿಟ್ರಿ. ಇನ್ನು ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ನನ್ನ ಮಗಳ ಕೈಲೇ ಬಿಟ್ಬಿಡ್ತೀನಿ. ಅವಳೇ ತೀರ್ಮಾನ ಮಾಡ್ತಾಳೆ. ಅವಳು ಬಾಯಿ ಬಿಡ್ಸೋದ್ರಲ್ಲಿ ಬಂಟ್ರು. ಏಯ್ ಕುದುರೆ, ಏನೋ ಮಕ ನೋಡ್ತಾ ಇದ್ಯಾ? ಕರಿ ಅವಳನ್ನ. ದಾಸವಾಳ
ಗೀತಾ ಯಾರೋ ದಾಸವಾಳ ಅಂತೆ. ಹೆಸರು ಕೇಳಿದ್ರೆ ಗೊತ್ತಾಗಲ್ವಾ ಹೂವಿನ ಥರ ಮನ್ಸಿರೋ ಹುಡುಗಿ ಅಂತ. ಅವಳೇನು ಮಾಡಕ್ ಸಾಧ್ಯ? ಆಯ್ತು ಕಳಪ್ಪ ಸರ್, ಕರೀರಿ.